ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಏನು ನಮ್ಮ ಡೆಲಿಗೇಟ್ಸು ಅಧ್ಯಕ್ಷರುಗಳ ಒಂದು ಆಶೀರ್ವಾದದಿಂದ ಇವತ್ತಿನ ದಿನ ನನ್ನನ್ನು ಗೆಲ್ಲಿಸಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು, ನಮ್ಮ ಆನಂದ ರೆಡ್ಡಿ ಅಣ್ಣವರು, MR ಮುರಳಿಯವರು, ರಘುಪತ್ ರೆಡ್ಡಿಯವರು, ನಮ್ಮ ಶ್ರೀನಿವಾಸ್ ರೆಡ್ಡಿಯವರು, ಮುಖ್ಯವಾಗಿ ನಮ್ಮ ಕಾಡೇಳ್ ನಾಗರಾಜಣ್ಣವ್ರ ಬಗ್ಗೆ ಎರಡು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತಿನ ದಿನ ನಾನಿಲ್ಲಿ ನಿರ್ದೇಶಕನಾಗಬೇಕಾದ್ರೆ ಮುಖ್ಯ ಕಾರಣಕರ್ತರವರೇ. ಯಾಕಂದರೆ ಭದ್ರಾ ಬುನಾದಿ ಹಾಕಿದ್ರು. ಅದರ ಒಂದು ಮೇರೆಗೆ ಇವತ್ತಿನ ದಿನ ಅವರ ಆಶೀರ್ವಾದ ಇನ್ನೂ ಹೆಚ್ಚಿಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ನಮ್ಮ ಶಾಸಕರು ಅವರು ಎಷ್ಟೇ ಒತ್ತಡಗಳಿದ್ರೂ ಸಹ 24 ಗಂಟೆನೂ ಏನು DCC ಬ್ಯಾಂಕಿಂದ ಹಿಡಿದು ಕೋಮಲ್ ಚುನಾವಣೆ ಎಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರಂತೆ. ನಾವು ಸಹ ನನಗೆ ಎಷ್ಟೋ ಸಲ ಫೋನ್ ಮಾಡಿ ಹೇಳೋರು, ನೀನು ಏನಣ್ಣ ಸೀರಿಯಸ್ ತಗೋತಾ ಇಲ್ಲ, ನೀನು ಆರಾಮಾಗಿ ಓಡಾಡ್ಕೊಂಡಿದ್ಯಾ, ನಮ್ಗೆ ನಿದ್ದೆ ಬರ್ತಾ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಚುಚ್ಚಿ ಅವ್ರು ಎಬ್ಬಿಸಿ ಕೆಲಸ ಮಾಡಿದ್ರು. ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ನಮ್ಮ ಆನಂದಣ್ಣ ಅವರಂತೂ 24/24/7 ಎಷ್ಟೊತ್ತಲ್ಲ ಅವ್ರಿಗೂ ಫೋನ್ ಮಾಡೋದು. 2 ಗಂಟೆಯಲ್ಲಿ ಫೋನ್ ಮಾಡಿದ್ರು ಬ್ಯುಸಿ ಅವ್ರದ್ದು. ಏನಣ್ಣ ಬ್ಯುಸಿ ಅಂದರೆ ಏನು ಮಾಡೋದಪ್ಪ, ಜವಾಬ್ದಾರಿ ಕೊಟ್ಬಿಟ್ಟಿದ್ದೀರಿ, ಅದನ್ನು ಉಳಿಸ್ಕೋಬೇಕಲ್ಲ ಅನ್ನೋ ಒಂದು ಕಾರಣ ಇದೆ, ನಾನು ಮಾಡಲೇಬೇಕು. ಮುಖ್ಯವಾಗಿ ಇನ್ನೊಂದು ಹೇಳಿದ್ರೆ, ಆವಾಗಲೇ ಒಂದು ಪ್ರಶ್ನೆ ಕೇಳ್ತಿದ್ದೀರಿ ಅವ್ರನ್ನ, ಈ ಮನೆ ಅದೃಷ್ಟ ರಾಜಕೀಯಕ್ಕೆ ಅಂತ ಹೇಳ್ಬಿಟ್ಟು. ಅದು 100ಕ್ಕೆ 100 ಸತ್ಯ. ಯಾಕಂದರೆ ಇಲ್ಲಿಂದ ನಾವು ಏನೇನು ಪ್ರಯತ್ನ ಮಾಡಿದ್ದೀವಿ ಅದು ಆಗದೆ ಇರುವಂಥ ಕೆಲಸಗಳು ಸಹ ಈ ಮನೆಯಲ್ಲಿ ನಾವು ಕುಂದಾಗ ಆ ಕೆಲಸಗಳು ಆಗಿದ್ದಾವೆ, ನಿದರ್ಶನಗಳು ಇದ್ದಾವೆ. ಯಾಕಂದರೆ ಅವ್ರ ಮುಂದೆ ನಾನು ಹೆಚ್ಚಿಗೆ ಅವ್ನು ಇದನ್ನು ಹೊಗಳ್ಲಿಕ್ಕೆ ಕೇಳಲ್ಲ. ಯಾಕಂದರೆ ನನ್ನ ಒಂದು ಅನಿಸಿಕೆ ವೈಯಕ್ತಿಕವಾಗಿ ಹೇಳ್ತೀನಿ, ಈ ಮನೆ ಅದೃಷ್ಟದ ಮನೆ ಅಂತಲೂ ಸಹ ನನ್ನ ಈ ಕ್ಷಣದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ MR ಅವ್ರದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಅವ್ರ ರಾಜಕಾರಣ ಹೆಂಗೆ ಅಂತ ಹೇಳ್ಬಿಟ್ಟು ಯಾರೇನು ಹೇಳುವಂಥ ಅವಶ್ಯಕತೆ ಇಲ್ಲ. ಅವರು 24/48 ಯಾವಾಗ ನೋಡಿದ್ರು ಫೋನ್ ಆನೆ ಆ ರೀತಿ ಕೆಲಸ ಮಾಡಿದ್ದಾರೆ. ನಮ್ಮ ನಾರಾಯಣವರಿದ್ದಾರೆ, ನಮ್ಮ ಬಾಬು ಅವರು, ನಮ್ಮ ಪ್ರಭಾಕರಣ್ಣವರು, ನಮ್ಮ ಶಂಕರಣ್ಣವರು, ನಮ್ಮ ಶಂಕರರು, ಎಲ್ಲ ರೀತಿ ನಮ್ಮ ಹಿಂದೆ ಕೂತು ಎಲ್ಲ ನಮ್ಮ ನಾಯಕರುಗಳು ಸುಮಾರು ಎಲ್ಲರ ಒಂದು ಶ್ರಮ ಮುಂದೆ ಕೂತಿರ್ತಾರೆ. ಅವರೂ ಸಹ ಎಲ್ಲರೂ ನಮ್ಮ ನಾಯಕರುಗಳು, ಯಾರು ಕಾರ್ಯಕರ್ತರು ಬಂದಿಲ್ಲ, ನಾಯಕರುಗಳು ಬಂದಿರೋದು. ಅವರೆಲ್ಲರ ಒಂದು ಸಹಕಾರದ ಇವತ್ತಿನ ನಾನು ನಿರ್ದೇಶಕನಾಗಿ ನಾನು ಆಯ್ಕೆ ಆಗಿದ್ದೀನಿ. ಬಹುಶಃ ಅವ್ರಿಗೆ ಯಾವತ್ತೂ ಸಹ ಚ್ಯುತಿ ಬರದ ಹಾಗೆ ನನ್ನ ಒಂದು ಕೆಲಸವನ್ನು ನಾನು ನಿಭಾಯಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾರ ಮೇಲೆ ಯಾರ ಮೇಲೆ ನಮ್ಗ ಸ್ಟ್ರಾಟಜಿ ಅದು ಅಲ್ಲಪ್ಪ. ಈಗ ಒಂದು ಹೇಳ್ತೀನಿ, ಪಕ್ಷಕ್ಕೆ ಯಾರೇ ಆಗಿರಲಿ ಲಾಯಲ್ ಆಗಿರಬೇಕು. ಆ ಲಾಯಲ್ ಆಗಿದ್ರೆ ಅದು ಕೆಲಸ ಒಂದಲ್ಲ ಒಂದಿನ ಅದು ಕೈ ಹಿಡಿಯುತ್ತೆ. ಅದು ಈಗ ಈ ಕಡೆ ಪ್ರಕಾಶ್ ಅಪ್ಪನವ್ರ ವಿಚಾರ ಹೇಳ್ತಿದ್ದೀನಲ್ಲ, ಈ ಕಡೆ ಯಾರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ರು ಅಲ್ವೇ? ನಮ್ಮ ಕಡೆ ಯಾರು ನಿಂತಿದ್ರು ಪಕ್ಷೇತರರಾಗಿ? ಕಾಂಗ್ರೆಸ್ ತಾನೆ. ಇನ್ನು ಹೆಂಗಪ್ಪ ಮಾಡಿದೆ ಕಾಂಗ್ರೆಸ್ ಅಭ್ಯರ್ಥಿಗೆ? ತಾವು ಹೆಂಗೆ ಮಾಡಿದ್ರಿ? ಯಾವುದು ಇನ್ನು ಯಾವ ಪಕ್ಷ ಯಾವ ರೀತಿ ನಾವೇನು ಅಂದ್ಕೊಳ್ಳೋದು? ಅಲ್ಲ, ಹಿಂಗೆ ಅಲ್ಲಿ ಎಷ್ಟು ಶ್ರಮ ವಹಿಸಿ ಅದರಲ್ಲೊಂದು 20% ಈ ಕಡೆ ಶ್ರಮ ಹಾಕಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ. ಇನ್ನು ಯಾವ ಪಕ್ಷ ಯಾವುದು ಅಂತ ನಾವು ತಿಳ್ಕೊಳ್ಳೋದು? ಯಾರು ಜನ ಯಾವ ರೀತಿ ಗೊಂದಲದಲ್ಲಿ ಇದ್ದಾರೆ ಈಗ? ಮಾಡಿದ್ರು 100ಕ್ಕೆ 100. ಯಾರು
ಅದು ರಾಜಕಾರಣದಲ್ಲಿ ಹಾಕಿದ್ದಾರೆ ಅಂತ ಒಂದು ಇಲ್ಲ ಇಲ್ಲ ನಾವು ಸದ್ಯ ನಾವು ನಮ್ದು ಆ ಕಡೆ ಹೋಯ್ತು ನಾವ್ ಹೇಳ್ಕೊತಾ ಇದ್ರೆ ಇದ್ದಿದ್ದ 12 10 12 13 ಓಟ್ ಇದ್ದಿದ್ದು 28 ತಗೊಂಡವ್ರೆ. ನಾವ್ ಹೆಂಗ್ ಹೇಳಿಕ್ ಆಗ್ತದೆ? ಹೊಸ ನಿರ್ದೇಶಕರಾಗಿ ಆಯ್ಕೆ ಆಗಿದೆ, ಹೇಗಿರ್ಬೋದು ರೈತರಿಗೆ? ಈಗ ನನಗಿಂತ ಸೀನಿಯರ್ ಇದ್ದಾರೆ ನಮ್ಮ ನಾಗಣ್ಣ, ಅವರ ಒಂದು ಮಾರ್ಗದರ್ಶನ, ಶಾಸಕರ ಮಾರ್ಗದರ್ಶನ, ಅಲ್ಲಿ ಯಾವ ರೀತಿ ಇವಾಗ ಪಾಪ ಅಧ್ಯಕ್ಷರಾಗಿದ್ರಲ್ಲ ಹಿಂದೆ ಇವರು, ಪಾಪ ಅವ್ರು ಈ 6 ತಿಂಗಳಲ್ಲಿ ಆಡಳಿತ ಅಧಿಕಾರಿಯನ್ನು ನೇಮಕ ಬೇರೆ ಮಾಡಿದ್ರಲ್ಲ, ಆ ಒಂದು ಇದ್ರಲ್ಲಿ ಏನೇನು ಆಗಿದೆಯೋ ಏನೇನು ಹೋಗಿದೆಯೋ ಕಂಪ್ಲೀಟ್ ಏನೋ ಇದೆಯೋ ಇರೋದನ್ನು ತಿಂದಾಕಿದ್ದಾರೆ, ಇನ್ನೂ ಗೊತ್ತಾಗ್ಲಿಲ್ಲ. ಅದೆಲ್ಲ ನೋಡಿ ಅಲ್ಲಿ ಹೋಗಿ ನೋಡಿ ಅದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ತಗೊಂಡು ದಾಖಲೆಗಳ ಸಮೇತ ತಗೊಂಡು ಅದ್ರ ಬಗ್ಗೆ ಏನು ಬೇಕೋ ಮಾಡುವಂಥ ಕೆಲಸ ಮಾಡ್ತೀವಿ. ನಾವಂತೂ ದುಡ್ಡುಗಂತೂ ರಾಜಕಾರಣ ಮಾಡೋಕೆ ಹೋಗ್ತಾ ಇಲ್ಲ. ಅದು ಮುಂದೆ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಪೂರ್ವದಲ್ಲಿರೋ ಕಷ್ಟ ಈ ಕಡೆ ಪಕ್ಷದಲ್ಲಿ ಆಗಲಿಲ್ಲ, ಈಸಿ ಆಗಿಲ್ಲ. ಯಾವುದು ನಮ್ಗುನ ಇಲ್ಲಣ್ಣ, ಆಯ್ತು ಅದು ರಾಜಕಾರಣ ಅದು ಬೇರೆ. ಅದು ಏನಾಯ್ತು ಅಂದ್ರೆ ಅಲ್ಲಿ ಟ್ರಯಾಂಗಲ್ ಫೈಟ್ ಬಂದಾಗ ಈಗ ಆಯ್ತಪ್ಪ, ಈಗ ಲೀಡರ್ಗಳೇ ಕಾಂಗ್ರೆಸ್ ಲೀಡರ್ಗಳೇ ಹಾಕ್ಬಿಟ್ರಲ್ಲ ಪ್ರಕಾಶ್ ಅಪ್ಪನ್ಗೆ ಓಟ್ಗಳು. ಪಾಪ ರಾಜೇಂದ್ರ ಗೌಡ 3ನೇ ಪ್ಲೇಸ್ ತಳ್ಳಿಬಿಟ್ರಲ್ಲಪ್ಪ. ಪಾರ್ಟಿ ಅಂತ ಪಾಪ ಒದ್ದಾಡಿ ಅವ್ರ ಹಿಂದೆ ಇದ್ದ ಲೀಡರ್ಗಳೇ ಹಾಕ್ಬಿಟ್ರಲ್ಲ. ಹೆಂಗೆ ದೊಡ್ಡ ಲೀಡರ್ಗಳೇ ಹಾಕ್ಬಿಟ್ರೆ ನೀವು ಬೇಕಾದ್ರೆ ರಾಜೇಂದ್ರ ಗೌಡ್ರ ಕೇಳಿ, ಅಣ್ಣ ಏನು ಎಲ್ಲಿ ತಪ್ಪಾಯ್ತು ನಿಮ್ಗೆ, ಯಾರ್ಯಾರು ನಿಮ್ಗೆ ತೊಂದರೆ ಮಾಡಿದ್ರು ಮೋಸ ಮಾಡಿದ್ರು ಕೇಳಿ ಹೇಳ್ತಾರೆ ಅವ್ರೇನೆ. ಅದ್ ನೋಡೋಣ ಮುಂದಕ್ಕೆ, ಇದೆಲ್ಲ ಈಗ ಇನ್ನ ಹೋಗೇ ಇಲ್ಲ.